52 ಕೋಟಿ ರೂಪಾಯಿ ನಮ್ಮ ಇವರು ಸಿದ್ದರಾಮಯ್ಯನವ್ರದ್ದು, ನಿಮ್ಮದಂತೂ ಸಾವಿರಾರು ಕೋಟಿ ಈಗಲ್ಲಿ ಕೇಸ್ಗಳಿದ್ದಾವೆ ಒಂದ್ರ ಮೇಲೆ ಒಂದು. ಅಂಥವ್ರು ನಿಮಗೆ 342 ಕೋಟಿ ನೀವು ಸ್ವತಃ ನಿಮ್ಗೆ ಬಂದು ಏನೋ ನಿಮ್ಮ ಪಾಕೆಟಿಂದ ಹಾಕ್ಬೋದಿತ್ತಲ್ಲ, ಅದೆಷ್ಟು ಕೇಳ್ತಾ ಇದ್ದಾರಪ್ಪ. 5 ವರ್ಷದ ಖರ್ಚು ಇದು. ಅದಕ್ಕೆ 9 ವಿಶ್ವವಿದ್ಯಾಲಯಗಳನ್ನು ಬಂದ್ ಮಾಡಲಿಕ್ಕೆ ಹೊಟ್ಟಿದ್ದೀರಿ. ನಿಜವಾಗಿಯೂ ಇದು ನೋವಿನ ವಿಷಯ ಮತ್ತು ನಮ್ಮ ಜನಕ್ಕೆ ಮಾಡುತ್ತಿರುವಂಥ ಅನ್ಯಾಯ ಇದು. ಯಾಕೆಂದರೆ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿದ್ದು ಶಿಕ್ಷಣ, ಅದರಲ್ಲೂ ಉನ್ನತ ಶಿಕ್ಷಣ. ಏನೋ ಕೊಟ್ಟರೆ ಇವತ್ತು ಬಿಸಿ ಊಟ ಅದು ಇದು ಕೊಟ್ಟು ಏನೋ ಒಂದಿಷ್ಟು ಸರ್ಕಾರಿ ಶಾಲೆಗಳಿಗೆ ಒಂದಿಷ್ಟು ಏನೋ ಮಾಡಿದ್ರಿ. ಅದು ಕೇವಲ ವರ್ಷಕ್ಕೆ ನೀವು ಖರ್ಚು ಮಾಡೋದು 1.5-2% ದುಡ್ಡು ಅಷ್ಟು ನಿಮ್ಮ ಬಜೆಟ್. ಅದು ಯಾವ್ಯಾವುದಕ್ಕೂ ಖರ್ಚಾಗ್ತೀರಿ, ತೋರಿಸ್ತೀರಿ, ಮಾಡಿದ್ರಿ. ಒಂದು ನಿಮ್ಮ ಕಡೆಯಿಂದ ಕರ್ನಾಟಕದಲ್ಲೇ ವಿಶೇಷವಾಗಿ ಕೃಷಿಗೆ ಒಂದು ನಿಮ್ಗೆ ಈಗಾಗಲೇ ಕೇಂದ್ರ ಸರ್ಕಾರ ಅಂತ ರಿಜೆಕ್ಟ್ ಮಾಡಿದ. ಮತ್ತು ಬೇರೆ MSP ಕಾನೂನು ಮಾಡಲಿಕ್ಕೆ ಆಗಲಿಲ್ಲ ಕರ್ನಾಟಕದಲ್ಲಿ. ನಿಮಗೆ ಕೇಳಿದ ತಕ್ಷಣ ಉತ್ತರ ತಗೊಳ್ತೀರಿ, ಅವ್ರ ಮೇಲೆ ಆರೋಪ ಮಾಡ್ತೀರಿ. ನೀವು ಮಾಡೋಕ್ಕೆ ಹಾಕೋದಲ್ಲ, ನಿಮಗೆ ಸ್ಟೇಟ್ ಲಿಸ್ಟ್ನಾಗಿಲ್ವ ಅದು? ಕೃಷಿ ಶಿಕ್ಷಣ ಸ್ಟೇಟ್ ಲಿಸ್ಟ್ನಾಗಿಲ್ವ? ನೀವು ಯಾಕೆ 342 ಕೋಟಿ ಹಾಕಿ ನಂತರ ಕೇಂದ್ರಕ್ಕೆ ಬೆನ್ನತ್ಬಾರ್ದು? ಆ 4.5 ಲಕ್ಷ ಕೋಟಿಯಲ್ಲಿ ಈಗ 340 ಹಾಕಿರಿ ಅಂತೇಳಿ ಜನರು ನಿಮಗೆ ಬೆಂಬಲಿಸ್ತಾರಲ್ರಿ. ಜನಪರವಾದ ಹೋರಾಟ ಇದು. ಜನರನ್ನು ಜ್ಞಾನಿಗಳನ್ನಾಗಿ ವಿಚಾರವಂತರನ್ನಾಗಿ ಮಾಡುವಂಥ ಒಂದು ಕೆಲಸ. ಅಂಥದ್ದು ಸಾರಾಯಿಗೆಲ್ಲ ಬೇಕಾದ್ರೆ ಕೊಡ್ತೀರಿ, ಮತ್ತು ಏನು ಕೊಡ್ತೀರಿ, ಓಪನ್ ಮಾಡೋಕ್ಕೆ ಕೊಡ್ತೀರಿ. ಅಬ್ಕಾರಿ ನಮಗೆ ಇಂಟ್ರೆಸ್ಟ್ ಇದು ಬರ್ತದೆ ಅಂತೇಳಿ, ತೆರಿಗೆ ಬರ್ತದೆ ಅಂತೇಳಿ ಆ ಎಲ್ಲ ತೆರಿಗೆಯನ್ನು ಜನರನ್ನು ಹಾಳು ಮಾಡೋದು ಸಾರಾಯಿ, ಗುಟ್ಕ ಅಂಥವಕ್ಕೆಲ್ಲ ಅವಕಾಶ ಕೊಟ್ಟ. ಆ ಬರುತ್ತಿರೋ ತೆರಿಗೆಯಿಂದ ಅಟ್ಲೀಸ್ಟ್ ಬಡ ಮಕ್ಕಳ ಖರ್ಚು ಫ್ರೀ ಹಾಕಿರಿ ಅಂತ ಈ ವಿಶ್ವವಿದ್ಯಾಲಯಗಳನ್ನ ಯಾಕೆ ತಯಾರು ಮಾಡಬಾರ್ದು? ಪ್ರೈವೇಟ್ರಿಗೆ ಯಾಕೆ ಕೊಟ್ಬಿಟ್ಟಿದ್ರಿ? ಪ್ರೈವೇಟ್ರಿಗೆ ಸಿಕ್ಕಾಪಟ್ಟೆ ರೇಟು, ಅವ್ರು ಹೇಳಿದ್ದ ರೇಟು. ಎಷ್ಟು ಜನ ಕಲೀಲಿಕ್ಕೆ ಸಾಧ್ಯ ಇದರಲ್ಲಿ? ಮತ್ತು ಕೊಟ್ಟಂಥ 10 ಯಾರೋ ಹಿಂದೆ ನಮ್ಮ ಯಡಿಯೂರಪ್ಪನ ಮಾಡಿರ್ಬೋದು, ಯಾರೋ ಮಾಡಿರ್ಬೋದು, ಅವರು ಬಜೆಟ್ ಇರಲಾರ್ದು ಮಾಡಬಾರ್ದಾಗಿತ್ತು ಅದನ್ನು. ಅದು ಮಾತ್ರ ಸತ್ಯ. ಯಾವ್ದಾದ್ರು ಹೇರಿ ಹೋಗ್ಬಿಡ್ದು ಹೋಗೋ ಮುಂದೆ ತಾವು ಗೌರ್ಮೆಂಟ್ ಮುಗಿಸೋ ಮುಂದೆ ಚುನಾವಣಾ ಭರವಸೆಗಳು ಕೊಡೋ ಮುಂದೆ ನಾವು 9 ಯೂನಿವರ್ಸಿಟಿ ಮಾಡ್ತಾಯಿದ್ದೀವಿ, 10 ಯೂನಿವರ್ಸಿಟಿ ಮಾಡ್ತಾಯಿದ್ದೀವಿ ಅಂತ ಕೊಟ್ಟು ಹೋಗ್ಬಿಡೋದು. ಮುಂದೆ ಬರ್ತಾರೆ, ಯಾಕೆ 10 ಗಂಟೆ ಇರೋದಿಲ್ಲ. 5,300 ಕೋಟಿ ತುಂಗಾ ಸಲುವಾಗಿ ಹೇಳಿದರು, ಹೋದರು, ಇಲ್ಲಿವರೆಗೆ ಬಂದಿಲ್ಲ. ಅದು ನೀವು ಹೇಳ್ತೀರಿ. ಇವತ್ತು ನೀವು ಸರ್ಕಾರ ನಿಜವಾಗಿಯೂ ನೀವು DK ಶಿ ಅವರಾಗಿರ್ಬೋದು, ಸಿದ್ದರಾಮಯ್ಯನವರಾಗಿರ್ಬೋದು, ಉನ್ನತ ಶಿಕ್ಷಣಾಧಿಕಾರಿ